ನಮಸ್ಕಾರ. ಸಿಎಂ ಸಿದ್ದರಾಮಯ್ಯಗೆ ಈಗ ಮೂಡ ಮುಳ್ಳು ಚುಚ್ಚುತ್ತಾ ಇದೆ. ಪ್ರಾಸಿಕ್ಯೂಷನ್ ಪಂಜರದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಈಗ ಮೂಡ ಮುಳ್ಳುವಾಗಿದೆ. ಪ್ರಾಸಿಕ್ಯೂಷನ್ ಅನ್ನುವಂತಹ ಪಂಜರದಲ್ಲಿ ಸಿಲುಕಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಸಿಎಂ ಸಿದ್ದರಾಮಯ್ಯನವರ ಮುಂದಿರುವಂತಹ ಹಾದಿಗಳು ಏನು? ಹಾಗಾದ್ರೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನ ದಿಟ್ಟ ಹೋರಾಟ ಯಾವ ರೀತಿಯಾಗಿರುತ್ತೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಾಸಿಕ್ಯೂಷನ್ ಎಫೆಕ್ಟ್ನ ಡೀಟೇಲ್ಸ್ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಗಳು. ಸಿಎಂ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಹಾದಿಗಳು ಏನೇನಾಗಿರುತ್ತೆ, ಆಯ್ಕೆಗಳು ಯಾವ ರೀತಿಯಾಗಿರುತ್ತೆ? ಕಾಂಗ್ರೆಸ್ ಈಗಾಗಲೇ ರಾಜಕೀಯವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದೆ. ರಾಜ್ಯಪಾಲರ ವಿರುದ್ಧವೂ ಕೂಡ ಕಾಂಗ್ರೆಸ್ ಹೋರಾಟ ಯಾವ ರೀತಿಯಾಗಿರುತ್ತೆ? ಆ ಎಲ್ಲ ಡೀಟೇಲ್ಸ್ಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡ್ತಾ ಹೋಗುತ್ತೆ. ಪ್ರಾಸಿಕ್ಯೂಷನ್ ಎಫೆಕ್ಟ್ ನ ಡೀಟೇಲ್ಸ್ ನಿಮ್ಮ ಮುಂದೆ, ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ದಿನದಿಂದ ದಿನಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಮುಳುವಾಗ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಬಹಳಷ್ಟು ಮಹತ್ತರವಾದಂತಹ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ. ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಟೀಮ್ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧವಾಗಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ನಾಳೆನೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ ರೆಡಿ ಆಗಿದೆ. ಸಾಧ್ಯತೆ ಕೂಡ ಇದೆ. ಪ್ರಾಸಿಕ್ಯೂಷನ್ ನೀಡಿದ್ದನ್ನ ಪ್ರಶ್ನೆ ಮಾಡುವುದು ಸಿಎಂ ಸಿದ್ದರಾಮಯ್ಯನವರ ಮುಂದಿರುವಂತಹ ಮೊದಲ ಆಯ್ಕೆ. ರಾಜ್ಯಪಾಲರ ಆದೇಶವನ್ನ ಪ್ರಶ್ನೆ ಮಾಡುವುದಕ್ಕೆ ಸಿದ್ದರಾಮಯ್ಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಸಿಎಂ ಅವರ ಮುಂದಿರುವಂತಹ ಆಯ್ಕೆಗಳು ಏನು ಹಾಗಾದ್ರೆ ಅನ್ನುವುದು ಈಗ ಎಲ್ಲರ ಮುಂದಿರುವಂತಹ ಪ್ರಶ್ನೆ. ಅದಕ್ಕೆ ಒಂದಿಷ್ಟು ಸಾಧ್ಯತೆಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಏನ್ ಮಾಡಬಹುದು, ಸಿಎಂ ಮುಂದಿರುವಂತಹ ಆಯ್ಕೆಗಳು ಏನು ಅನ್ನೋದನ್ನ ಡೀಟೇಲ್ ಆಗಿ ಆ ಮಾಹಿತಿಯನ್ನು ಕೊಡ್ತಾ ಇದೆ. ನಾಳೆನೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ನಾಳೆನೆ. ಇನ್ನು ತನಿಖೆಗೆ ಅನುಮತಿಯನ್ನ ನೀಡದಂತೆ ಆರಂಭದಲ್ಲಿನೇ ಸೆಷನ್ಸ್ ನ್ಯಾಯಾಲಯದಲ್ಲಿಯೇ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾದಂತಹ ಸಾಧ್ಯತೆ ಕೂಡ ಇದೆ. ಒಂದಿಷ್ಟು ಆಯ್ಕೆಗಳಿದೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರ, ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ಹಾಗಾದ್ರೆ ಕೋರ್ಟ್ಗೆ ಅನುಮತಿಯನ್ನ, ಪೂರ್ವಾನುಮತಿ ದಾಖಲೆಯನ್ನ ಸಲ್ಲಿಕೆ ಮಾಡೋದಕ್ಕೆ ದೂರುದಾರರು ಕೂಡ ಸಿದ್ಧವಾಗಿದ್ದಾರೆ. ಈ ಪೂರ್ವಾನುಮತಿ ದಾಖಲೆ ಸಲ್ಲಿಕೆಯಾದಲ್ಲಿ ತನಿಖೆಗೆ ಆದೇಶ ಹೊರಡಿಸುತ್ತೆ ಕೋರ್ಟ್. ಆಗಸ್ಟ್ 20ಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ಕಾಯ್ದಿರಿಸಿದೆ. ಆ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಈಗಾಗಲೇ. ನಾಳೆ ಕೋರ್ಟ್ಗೆ ಪೂರ್ವಾನುಮತಿ ಸಲ್ಲಿಕೆಯಾದ್ರೆ ಮಂಗಳವಾರ ಕೋರ್ಟ್ನಿಂದ ಆದೇಶ ಬರುತ್ತೆ. ತನಿಖೆಗೆ ಆದೇಶ ಸಿಕ್ಕಲ್ಲಿ ಅದರ ನೆಕ್ಸ್ಟ್ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಟೆಕ್ನಿಕಲ್ ಆಗಿ ಯಾವ ರೀತಿಯಾಗಿ ಈ ಕೇಸ್ ಮುಂದುವರಿಯುತ್ತೆ ಅನ್ನುವಂತಹ ಡೀಟೇಲ್ಸ್ ಇದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಮುಂದೇನು? ಪೂರ್ವಾನುಮತಿ ದಾಖಲೆ ಸಲ್ಲಿಕೆಯಾದರೆ ತನಿಖೆಗೆ ಆದೇಶವನ್ನ ಮಾಡುತ್ತೆ ಕೋರ್ಟ್. ಆ ತಕ್ಷಣನೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಅಧಿಕೃತವಾಗಿ. ಈಗಾಗಲೇ ಆಗಸ್ಟ್ 20ಕ್ಕೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ನಾಳೆ ಕೋರ್ಟ್ಗೆ ಪೂರ್ವಾನುಮತಿ ಸಲ್ಲಿಕೆಯಾದ್ರೆ ದೂರುದಾರರಿಂದ ಮಂಗಳವಾರ ಆದೇಶ ಹೊರಬರುತ್ತೆ. ತನಿಖೆಗೆ ಆದೇಶ ಇನ್ ಕೇಸ್ ಸಿಕ್ಕರೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಹೋರಾಟಗಳಾಗ್ತಾ ಇದೆ, ರಾಜಕೀಯವಾಗಿ ಏನ್ ಮಾಡಬೇಕು ಅದೆಲ್ಲವೂ ನಡೀತಾ ಇದೆ. ಆದ್ರೆ ಕಾನೂನಾತ್ಮಕವಾಗಿ ಈ ಕೇಸ್ ಯಾವ ರೀತಿಯಾಗಿ ಮುಂದುವರಿತೆ ಅನ್ನುವಂತ ಪ್ರಶ್ನೆ ಇದ್ದೇ ಇದೆ. ಅರುಣ್, ಈಗ ಸಿಎಂ ಮುಂದೆ ಇರುವಂತಹ ಆಯ್ಕೆ ಈಗ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಗೆ ತಡೆ ಕೊಡಿ ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಅಥವಾ ಲೋಯರ್ ಕೋರ್ಟ್ನಲ್ಲೂ ಕೂಡ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕಾನೂನು ತಜ್ಞರ ಜೊತೆಗೆ ಮುಖ್ಯಮಂತ್ರಿಗಳು ನಿನ್ನೆಯೂ ಕೂಡ ಸಭೆ ನಡೆಸಿದ್ದಾರೆ. ಸಿಎಂ ಪರವಾಗಿ ಯಾರು ವಾದಿಸ್ತಾರೆ ಅನ್ನುವಂಥ ಕುತೂಹಲ ಇದೆ. ಈಗಿರುವಂತಹ ಚರ್ಚೆ ಪ್ರಕಾರ ಕಪಿಲ್ ಸಿಬಲ್ ಅಥವಾ ಅಭಿಷೇಕ್ ಮನು ಸಿಂಘ್ವಿ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಜೊತೆಗೆ ರಾಜ್ಯದ ಕೆಲ ಪ್ರಖ್ಯಾತ ವಕೀಲರನ್ನು ಕೂಡ ಮುಖ್ಯಮಂತ್ರಿಗಳು ಸಂಪರ್ಕ ಮಾಡಿದ್ದಾರೆ. ಹಾಗಾಗಿ ಯಾರು ವಕಾಲತ್ತು ಆಗ್ತಾರೆ ಅನ್ನುವಂಥದ್ದು ಇನ್ನೂ ಕುತೂಹಲ ಮೂಡಿಸಿದೆ. ಆದರೆ ಈಗ ಇರುವಂಥದ್ದು ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆ ಸದ್ಯಕ್ಕೆ ರಾಜ್ಯಪಾಲರಿಗೆ ಕೊಟ್ಟಿರುವಂತಹ ಅನುಮತಿ ಕಾನೂನು ಬಾಹಿರ, ಯಾವುದೇ ಮೇಲ್ನೋಟಕ್ಕೆ ನೋಡೋದ್ರೆ ಯಾವುದೇ ದಾಖಲೆಗಳು ಪೂರಕವಾಗಿ ಇಲ್ಲ. ಆದರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇಟ್ಟುಕೊಂಡು, ಜೊತೆಗೆ ನಿನ್ನೆಯೂ ಕೂಡ ಈ ಬಗ್ಗೆ ಹೆಚ್ಚು ಚರ್ಚೆ ಆಯಿತು. ಕೇಂದ್ರ ಸರ್ಕಾರ 2021ರಲ್ಲಿ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ SOPಯನ್ನ ಗವರ್ನರ್ ಪಾಲಿಸಿಲ್ಲ ಅನ್ನುವಂಥದ್ದನ್ನೇ ಮುಖ್ಯಮಂತ್ರಿಗಳು ಜೊತೆಗೆ ಸಚಿವರು ಕೂಡ ಒತ್ತಿ ಹೇಳ್ತಾ ಇದ್ರು. ಸೊ ಇದೇ ವಿಚಾರವನ್ನು ಇಟ್ಕೊಂಡು ಹೈಕೋರ್ಟ್ನಲ್ಲಿ ಸಿಎಂ ಪರವಾಗಿ ವಾದ ಮಂಡನೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇದು ಒಂದು ಕಡೆ ಆದರೆ ಸ್ನೇಹಮಯಿ ಕೃಷ್ಣ ಜೊತೆಗೆ ಅಬ್ರಹಾಂ ಸಲ್ಲಿಸಿರ್ತಕ್ಕಂಥ ದೂರುಗಳ ವಿಚಾರಣೆ ಕೂಡ ಇದೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 20ನೇ ತಾರೀಕು ಅಂದರೆ ಮಂಗಳವಾರ ತೀರ್ಪು ಬರುತ್ತೆ. ಅದಕ್ಕೂ ಮುಂಚಿತವಾಗಿ ಅವರು ಈಗ ರಾಜ್ಯಪಾಲರು ನಮಗೆ ಅನುಮತಿ ಕೊಟ್ಟಿರುವಂಥ ದಾಖಲೆಗಳನ್ನು ಅವರು ಹೈಕೋರ್ಟ್ಗೆ ಸಲ್ಲಿಸಿದ್ರೆ ನಿಶ್ಚಿತವಾಗಿಯೂ ಕೋರ್ಟ್ ತನಿಖೆಗೆ ಆದೇಶ ಮಾಡುವಂತಹ ಸಾಧ್ಯತೆಗಳಿದೆ. ಅಷ್ಟರ ಒಳಗೆ ಏನಾದರೂ ಮಧ್ಯಂತರ ಆದೇಶಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ಮುಖ್ಯಮಂತ್ರಿಗಳ ವಕೀಲರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಅಥವಾ ಮಧ್ಯಂತರ ಆದೇಶ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ ಮತ್ತು ಅದನ್ನು ಕೋರ್ಟ್ ಹೇಗೆ ಗಮನಿಸುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ನೀವು ಖಾಸಗಿ ದೂರನ್ನು ದಾಖಲು ಮಾಡಿದ್ದೀರಾ, ಇದಕ್ಕೆ ರಾಜ್ಯಪಾಲರ ಅನುಮತಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳಿದ್ರು. ಈಗ ಅನುಮತಿ ಸಿಕ್ಕಿರೋದ್ರಿಂದ ಅದರ ಪ್ರತಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸ್ತಾರೆ. ಅನುಮತಿ ಸಿಕ್ಕಿರೋದ್ರಿಂದ ನಿಶ್ಚಿತವಾಗಿ ಕೋರ್ಟ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಸೊ ಇದು PC ಆಕ್ಟ್ ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತದ್ದು ದೂರುದಾರರಿಗೆ ನೀಡಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂತ ಬಂದಾಗ ನಿಶ್ಚಿತವಾಗಿಯೂ ಲೋಕಾಯುಕ್ತ ಸಂಸ್ಥೆ ಇದನ್ನು ತನಿಖೆ ನಡೆಸಲಿ ಅನ್ನುವಂತ ಆದೇಶವನ್ನ ಮಾಡಬಹುದು ಅಥವಾ ನ್ಯಾಯಾಧೀಶರು ಅದಕ್ಕೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಯಾವ ಕಾನೂನಿನಡಿ ಅಂದ್ರೆ ಯಾವ ತನಿಖಾ ಸಂಸ್ಥೆಗಳು ಇದನ್ನ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನ ಕೇಳ್ತಾರೆ ನೋಡಬೇಕು, ಅಥವಾ ದೂರುದಾರರು ಇಲ್ಲ ಇದನ್ನ CBIಗೆ ಕೊಡಿ ಅನ್ನುವಂಥ ಆರ್ಗ್ಯುಮೆಂಟ್ ನನ್ನು ಕೂಡ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಸೊ ಹೀಗಾಗಿ ಈ ಕಾನೂನಾತ್ಮಕವಾದಂತಹ ಸಂಘರ್ಷದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಆದರೆ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಪ್ರಮುಖ ಆಯ್ಕೆ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಸದ್ಯಕ್ಕೆ ಮಧ್ಯಂತರ ತಡೆ ಕೊಡಿ ಅನ್ನುವಂತಹ ರಿಕ್ವೆಸ್ಟ್ ಮೊದಲ ಹಂತದಲ್ಲಿ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಿದ್ದಾವೆ. ಅರುಣ್, ಮಾರುತೇಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಪಡೆದುಕೊಳ್ತೇನೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಸಹಜವಾಗಿ ಪ್ರತಿಪಕ್ಷಗಳ ವಿರುದ್ಧ ಹೊಸ ಅಸ್ತ್ರವನ್ನ ಬಿಟ್ಟಿದೆ ಈಗ ಕಾಂಗ್ರೆಸ್. ಬಿಜೆಪಿ ಮತ್ತು JDS ನಾಯಕರ ವಿರುದ್ಧದ ಪ್ರಕರಣಗಳ ಪ್ರಸ್ತಾಪಕ್ಕೆ ಮುಂದಾಗಿದೆ. ಮೈತ್ರಿ ನಾಯಕರ ಕೇಸ್ಗಳನ್ನ ಜನರಿಗೆ ತಿಳಿಸೋದಕ್ಕೆ, ಜನರ ಮುಂದಿಡೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗ್ತಾ ಇದೆ. ರಾಜ್ಯಪಾಲರು ಏಕಪಕ್ಷೀಯ ನಿಲುವನ್ನ ಹೊಂದಿದ್ದಾರೆ. ರಾಜ್ಯಪಾಲರಿಂದ ತಾರತಮ್ಯ ಅಂತ ಬಿಂಬಿಸುವ ತೀರ್ಮಾನ ಕಾಂಗ್ರೆಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮೈತ್ರಿ ನಾಯಕರ ಕೇಸ್ಗಳ ಬಗ್ಗೆ ರಾಜ್ಯಪಾಲರು ಮೌನವನ್ನು ವಹಿಸಿದ್ದಾರೆ. ಯಾಕೆ? ಬಿಜೆಪಿ JDS ನಾಯಕರ ಮೇಲಿನ ಕೇಸನ್ನ ಕಾಂಗ್ರೆಸ್ ಕೆದಕ್ತಾ ಇದೆ. ಮೈತ್ರಿ ನಾಯಕರ ವಿರುದ್ಧ ಕಾಂಗ್ರೆಸ್ ಒಂದಿಷ್ಟು ಲಿಸ್ಟ್ಗಳನ್ನ ರೆಡಿ ಮಾಡಿಕೊಂಡಿದೆ. ಅವರ ಆಡಳಿತದ ಕಾಲದ ಹಗರಣಗಳನ್ನ ಪ್ರಸ್ತಾಪ ಮಾಡೋದಕ್ಕೆ, ಜನರ ಮುಂದಿಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಒಂದು ಮೂಡ ಹಗರಣವನ್ನ ಮುನ್ನೆಲೆಗೆ ತಂದು ಯಾವ ರೀತಿಯಾಗಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತು, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು ದೋಸ್ತಿ ನಾಯಕರು. ಈಗ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಮತ್ತು JDS ನಾಯಕರ ಕಾಲದ ಹಗರಣಗಳನ್ನ ಕೆದಕೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅವರ ಕಾಲದ ಹಗರಣಗಳನ್ನ ಮುನ್ನೆಲೆಗೆ ತಂದು ಜನರ ಮುಂದಿಡೋದಕ್ಕೆ, ಜನರ ಬಳಿ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ಕೆಲವಷ್ಟು ಕೇಸ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ.
HD ಕುಮಾರಸ್ವಾಮಿ ಅವರ ವಿರುದ್ಧದ ಪ್ರಕರಣ, ಮೊಟ್ಟೆ ಕೇಸ್, ಶಶಿಕಲಾ ಜೊಲ್ಲೆ ಅವರ ವಿರುದ್ಧದ ಪ್ರಕರಣ, ಜನಾರ್ದನ್ ರೆಡ್ಡಿ ವಿರುದ್ಧದ ಕೇಸ್ ವಿಚಾರ, ಈ ರೀತಿಯಾಗಿ ಒಂದಿಷ್ಟು ಲಿಸ್ಟ್ಗಳನ್ನ ರೆಡಿ ಮಾಡಿಕೊಂಡಿದೆ ಕಾಂಗ್ರೆಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮತ್ತೆ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಮೂಡಾ ಪಾದಯಾತ್ರೆಯ ವಿರುದ್ಧ ನಡೆದಂತ ಜನಾಂದೋಲನ ಸಭೆ ಏನಾಯಿತು, ಅಲ್ಲಿ ಈ ಎಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು ಕಾಂಗ್ರೆಸ್ ನಾಯಕರಿಂದ. ಮತ್ತೆ ಈಗ ಮುನ್ನೆಲೆಗೆ ತರುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜಕೀಯವಾಗಿ ಡಿಫೆನ್ಸ್ ಅಂತೂ ಮಾಡಿಕೊಳ್ಳುವ ಅನಿವಾರ್ಯತೆ ಅಂತೂ ಇದ್ದೇ ಇದೆ ಕಾಂಗ್ರೆಸ್ಗೆ. ಅರುಣ್, ನಿಜ, ಒಂದು ಕಡೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥದ್ದು, ಒಂದು ಕಡೆ ರಾಜಕೀಯವಾಗಿಯೂ ಕೂಡ ಈ ಪ್ರಕರಣದಲ್ಲಿ ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ. ಜೊತೆಗೆ ಮೈತ್ರಿ ಪಕ್ಷಗಳು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂತಹ ಅನುಮತಿ ಏನಿದೆ ಇದು ಪಕ್ಷಪಾತದಿಂದ ಕೂಡಿದೆ ಎನ್ನುವಂತಹ ಆರೋಪ ಕಾಂಗ್ರೆಸ್ ನಾಯಕರದ್ದು. ಯಾಕಂದ್ರೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಯಾವ ಪ್ರೊಸೀಜರ್ ಮೂಲಕ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತೆಗೆದುಕೊಳ್ಬೇಕು ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಲಾಗಿದೆ. ADGP ಚಂದ್ರಶೇಖರ್ ಅವರೇ 2023 ನವೆಂಬರ್ನಲ್ಲಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಗಣಿಗಾರಿಕೆಗೆ ಗುತ್ತಿಗೆ ನೀಡುವಂತಹ ಸಂದರ್ಭದಲ್ಲಿ ಅಕ್ರಮ ಎಸಗಿರುವಂತಹ ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಅವರು ಅಕ್ರಮ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂತೇಳಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. ಅಂದ್ರೆ ತನಿಖಾ ಸಂಸ್ಥೆ ಕೇಳಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಇಲ್ಲಿಯ ತನಕ ಅನುಮತಿ ಕೊಟ್ಟಿಲ್ಲ. ಸೊ ಇಂಥ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತಕ್ಷಣಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದನ್ನ ಜನಮಾನಸದಲ್ಲಿ ಅದನ್ನು ತಿಳಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಪ್ರತಿಭಟನೆ ಆರಂಭ ಅಂದ್ರೆ ಜನಾಂದೋಲನ ಆರಂಭ ಆದಾಗ್ಲಿಂದಲೂ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿರೋ ಕಾರಣಕ್ಕಾಗಿ ಯಾರ್ಯಾರ ಕೇಸ್ ಪೆಂಡಿಂಗ್ ಇದೆ ಅನ್ನೋದರ ಕುರಿತಾಗಿ ಡೀಟೇಲ್ ಆಗಿ ಜನರಿಗೆ ತಿಳಿಸುವಂತ ಪ್ರಯತ್ನಗಳಾಗ್ತಾ ಇದೆ. ನಾಳೆಯ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿಚಾರ ಇರ್ಬೋದು, ಶಶಿಕಲಾ ಜೊಲ್ಲೆ ಅವರ ವಿಚಾರ ಇರ್ಬೋದು, ಮುರುಗೇಶ್ ನಿರಾಣಿ ಅವರ ವಿಚಾರ, ಜೊತೆಗೆ ಜನಾರ್ದನ ರೆಡ್ಡಿ ಅವರ ವಿಚಾರ, ಇವರ ವಿಚಾರ ಅಂದ್ರೆ ಇವ್ರದ್ದು ಕೇಸ್ ಏನು, ಜೊತೆಗೆ ನಿಯಮದ ಅನುಸಾರವಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದಾಗಲೂ ಕೂಡ ರಾಜ್ಯಪಾಲರು ಪರ್ಮಿಷನ್ ಕೊಡದೆ ಮುಖ್ಯಮಂತ್ರಿಗಳ ವಿರುದ್ಧ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ರಾಜ್ಯಪಾಲರು ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರ ನಿರ್ಣಯ ಅಸಾಂವಿಧಾನಿಕ, ಪಕ್ಷಪಾತಿಯಾಗಿ ರಾಜ್ಯಪಾಲರು ನಡೆದುಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡೋದ್ರ ಮೂಲಕ ಈ ಪ್ರಕರಣಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹೀಗಾಗಿ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮೈತ್ರಿ ನಾಯಕರ ವಿರುದ್ಧ ರಾಜ್ಯಪಾಲರು ಯಾವುದೇ ನಿರ್ಣಯ ಕೈಗೊಳ್ಳದೇ ಇರುವಂತಹ ವಿಚಾರಗಳನ್ನು ಕೂಡ ಹೆಚ್ಚು ಪ್ರಸ್ತಾಪ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅರುಣ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.